ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಟಾಪಿಕ್ ಏನಂದರೆ ಇನ್ಸ್ಟಾಗ್ರಾಮ್ ಬಗ್ಗೆ ಇದೆ. ಸೊ ಇನ್ಸ್ಟಾಗ್ರಾಮ್ ಮೇಲೆ ನೀವು ರೀಲ್ಸ್ ಎಲ್ಲ ಪೋಸ್ಟ್ ಮಾಡ್ತೀರಾ, ಪೋಸ್ಟ್ ಮಾಡ್ತೀರಾ, ಆದರೆ ಅದಕ್ಕೆ ಥಂಬ್ನೇಲ್ ಹಾಕೋದು ಹೇಗೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಅದು ಹೇಗೆ ನಾವು ಅಡ್ಜಸ್ಟ್ ಮಾಡ್ಬೋದು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಯಾಕಂದರೆ ಹಾಕಿರೋ ರೀಲ್ಸ್ಗೆ ಬೈ ಡಿಫಾಲ್ಟ್ ಥಂಬ್ನೇಲ್ ಇರುತ್ತೆ. ಸೊ ಏನೋ ಒಂದು ಕಟ್ ಆಗಿರುತ್ತೆ, ಏನೇನೋ ಇರುತ್ತೆ. ಸೊ ಅದಕ್ಕೆ ಕರೆಕ್ಟ್ ಮಾಡಿಕೊಂಡು ಸರಿಯಾದ ಒಂದು ಥಂಬ್ನೇಲ್ ಹಾಕಿದರೆ ರೀಲ್ಸ್ ವೈರಲ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದು ಹೇಗೆ ಮಾಡೋದು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಹಾಗೆ ನೀವು ನಮ್ಮ ಚಾನಲ್ ಮೇಲೆ ಹೊಸದಾಗಿ ಬಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಸ್ನೇಹಿತರೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದರೆ ಅದರ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ, ಮುಂದಿನ ವಿಡಿಯೋ ನಿಮ್ಮಿಂದ ಮಿಸ್ ಆಗಲ್ಲ. ಸೊ ಚಾನಲ್ ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಬಟನ್ ಒತ್ತೋದು, ಆಲ್ ಸೆಲೆಕ್ಟ್ ಮಾಡೋದು ಮರಿಬೇಡಿ. ಇನ್ನು ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ವಿಡಿಯೋಗೆ ಒಂದು ಲೈಕ್ ಕೂಡ ಕೊಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ. ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ಮೇಲೆ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಆ್ಯಸ್ ಇಟ್ ಈಸ್ ನಿಮ್ಮ ಇನ್ಸ್ಟಾಗ್ರಾಮ್ ಯಾವ ರೀತಿ ಅಕೌಂಟ್ ಇರುತ್ತೆ ಅದು ಓಪನ್ ಆಗುತ್ತೆ. ಅದಾದ ಬಳಿಕ ಇಲ್ಲಿ ನೋಡಿ ಕೆಳಗಡೆ ನಿಮ್ಮ ಒಂದು ಲೋಗೋ ಕಾಣ್ತಿದೆ, ಪ್ರೊಫೈಲ್ ಲೋಗೋ ಕಾಣ್ತಿದೆ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಕೆಳಗಡೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಈ ರೀತಿ ನಿಮ್ಮ ಪ್ರೊಫೈಲ್ ಪೇಜ್ ಕಾಣುತ್ತೆ. ಸೊ ಈ ರೀತಿ ಕಾಣುವಾಗ ನೀವು ನೋಡಿ, ಇಲ್ಲಿ ನೀವು ಹಾಕಿರೋ ಪೋಸ್ಟ್ ಎಲ್ಲ ಕಾಣ್ತಾ ಇರುತ್ತೆ, ರೀಲ್ಸ್ ಎಲ್ಲ ಕಾಣ್ತಾ ಇರುತ್ತೆ. ಆಮೇಲೆ ಇಲ್ಲಿ ಯಾರಾದರೂ ಮೆನ್ಷನ್ ಮಾಡಿದರೆ ಅದು ಕಾಣುತ್ತೆ. ಸೊ ಇಲ್ಲಿ ನಾನು ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ರೀಲ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ, ನೀವು ಇದರಲ್ಲಿ ಯಾವುದಾದ್ರೂ ಒಂದು ಇಮೇಜ್ ಚೇಂಜ್ ಮಾಡಬೇಕಾಗಿದೆ. ನಿಮ್ಮ ರೀಲ್ಸ್ನ ಈ ಫೋಟೋ ಏನಿದೆ ಅದು ಚೇಂಜ್ ಮಾಡಬೇಕಾಗಿದೆ. ಚೇಂಜ್ ಮಾಡಬೇಕು ಅಂದರೆ ಏನು ಮಾಡಬೇಕು ನೀವು ಇಲ್ಲಿ ನೋಡಿ, ನಾನು ಯಾವುದಾದ್ರೂ ಒಂದು ರೀಲ್ ತೊಗೊಳ್ತೀನಿ, ಹಳೆ ರೀಲೇ ಆಗಿರಲಿ ನಾನು ತೊಗೊಳ್ತೀನಿ. ಸೊ ಇಲ್ಲಿ ನೋಡಿ, ಹಳೆ ರೀಲಲ್ಲಿ ನಾನು ಲಿಂಕ್ ಇನ್ ಬಯೋ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ತೀನಿ. ಓಕೆನಾ? ಈ ರೀತಿ ನೀವು ಕೂಡ ಕ್ಲಿಕ್ ಮಾಡಿ. ಒಮ್ಮೆ ಕ್ಲಿಕ್ ಮಾಡಿದ ಮೇಲೆ ಅದು ಪ್ಲೇ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಮ್ಯಾನೇಜ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಈ ರೀತಿ ಎಲ್ಲ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಎಡಿಟ್ ಅಂತ ಇದೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ನಿಮಗೆ ನೀವು ಹಾಕಿರೋ ಪೋಸ್ಟ್ನ ಟೈಟಲ್ ಅದು ಎಲ್ಲ ಕಾಣುತ್ತೆ. ಸೊ ಇದೆಲ್ಲ ಇಲ್ಲಿ ನೋಡಿ, ನಿಮ್ಮ ಏನು ಎಡಿಟ್ ಇನ್ಫಾರ್ಮೇಷನ್ ಅಂತ ಇದೆ, ನಿಮ್ಮ ಫೋಟೋ ಏನು ಕಾಣ್ತಿದ್ದೀರ ಅದ್ರ ಕೆಳಗಡೆ ನೋಡಿ ಒಂದು ಎಡಿಟ್ ಅಂತ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಎಡಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಟೈಮ್ ತೊಗೊಂಡು ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ. ಈ ರೀತಿ ನೋಡಿ, ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಇಲ್ಲಿ ಕೆಳಗಡೆ ನೋಡಿ, ಇದ್ರ ಮೇಲೆ ಟಚ್ ಮಾಡಿ ಒಂದು ಸ್ವಲ್ಪ ಫ್ರೇಮನ್ನು ಆ ಕಡೆ ಈ ಕಡೆ ಮಾಡಿ. ಸೊ ನೋಡಿ ಈ ರೀತಿ, ಓಕೆನಾ? ಸೊ ಈ ರೀತಿ ಮಾಡಿ ನೀವೇನು ಮಾಡ್ಬೋದು, ಇದನ್ನು ಫ್ರೇಮನ್ನು ಚೇಂಜ್ ಮಾಡ್ಕೋಬೋದು. ಸೊ ಇರೋ ಇಮೇಜನ್ನು ಚೇಂಜ್ ಮಾಡಿ ಬೇರೆ ಇಮೇಜನ್ನು ಈ ರೀತಿ ನೀವು ಸೆಟ್ ಮಾಡ್ಕೋಬೋದು. ಸೊ ಈ ರೀತಿ ನೀವು ಮೂವ್ ಮಾಡಿ ಎಲ್ಲಿ ಯಾವುದು ನಿಮ್ಗೆ ಇಷ್ಟ ಆಗುತ್ತೆ ಆ ಫ್ರೇಮನ್ನು ನೀವು ಅಡ್ಜಸ್ಟ್ ಮಾಡ್ಬೋದು. ಸೊ ಈ ರೀತಿ ನೋಡಿ, ನಾನು ಅಡ್ಜಸ್ಟ್ ಮಾಡ್ತೀನಿ. ಸೊ ನಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನಾನಿಲ್ಲಿ ಹಾಕ್ತೀನಿ. ಸೊ ಈ ರೀತಿ ನೀವು ಎಷ್ಟು ಈ ರೀತಿ ಸ್ಕ್ರಾಲ್ ಮಾಡ್ತೀರಾ ಅಷ್ಟು ಇಲ್ಲಿ ಫ್ರೇಮ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವುದು ಇಷ್ಟನೋ ಅದನ್ನು ನೀವು ಆ್ಯಡ್ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಆ್ಯಡ್ ಫ್ರಮ್ ಕ್ಯಾಮ್ರಾ ರೋಲ್ ಅಂತ ಇದೆ. ಸೊ ಇದು ಮಾಡಬಾರ್ದು, ಇಲ್ಲಿ ಡನ್ ಅಂತ ಇದೆ. ಇದಿಷ್ಟು ಟಚ್ ಮಾಡಿ ಇಲ್ಲಿ ಆ್ಯಡ್ ಫ್ರಮ್ ಕ್ಯಾಮ್ರಾ ರೋಲ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯೂ ಮಾಡಿಯೂ ಕೂಡ ನೀವು ಬೇರೆ ಥಂಬ್ನೇಲ್ ಕೂಡ ನೀವು ಹಾಕ್ಬೋದು. ಓಕೆನಾ? ಸೊ ಈ ರೀತಿ ಮಾಡಬೇಡಿ. ಇಲ್ಲಿದೆ ಮೇಲೆ ಡನ್ ಅಂತ, ಇದನ್ನು ಕ್ಲಿಕ್ ಮಾಡಿ. ಡನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲೊಂದು ರೈಟ್ ಮಾರ್ಕ್ ಬಂದಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಮಾಡಿ ನೀವು ಇರೋ ರೀಲ್ಸ್ನಲ್ಲಿ ಇರೋ ಫ್ರೇಮನ್ನೇ ಚೇಂಜ್ ಮಾಡ್ಕೋಬೋದು. ಓಕೆನಾ? ಇಲ್ಲ ಅಂದರೆ ನೀವು ಆ್ಯಡ್ ಫ್ರೇಮ್ ಫ್ರಮ್ ಕ್ಯಾಮ್ರಾ ರೋಲ್ ಅಂತ ಇದೆ, ಅಲ್ಲಿಯೂ ಕ್ಲಿಕ್ ಮಾಡಿಯೂ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ಈ ರೀತಿ ನಿಮ್ಮ ರೀಲ್ಸ್ನ ಹಳೆ ರೀಲ್ಸ್ಗೆ ನೀವು ಈ ರೀತಿ ಒಂದು ಸ್ವಲ್ಪ ನಿಮ್ಮ ಥಂಬ್ನೇಲ್ ಚೇಂಜ್ ಮಾಡಿದರೆ ಬೇರೆ ರೀತಿ ಒಂದು ಸ್ವಲ್ಪ ಕಾಣೋದ್ರಿಂದ ಜನ ಮತ್ತೆ ಹೊಸದೇನೋ ಬಂದಿದೆ ಅಂತ ಅಂದ್ಕೊಳ್ತಾರೆ. ಸೊ ಈ ರೀತಿ ವೈರಲ್ ಆಗೋ ಚಾನ್ಸ್ ಇರುತ್ತೆ. ಸೊ ಒಳ್ಳೆ ಥಂಬ್ನೇಲ್ ಹಾಕಲಿಕ್ಕೂ ಟ್ರೈ ಮಾಡಿ. ಸೊ ಇದರಿಂದ ನಿಮಗೆ ಹೆಲ್ಪ್ ಸಿಗುತ್ತೆ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು, ಇದರಿಂದ ನಿಮ್ಗೆ ಏನಾದರೂ ಕಲಿಯೋಕ್ಕೆ ಸಿಕ್ಕಿತು ಅಂದರೆ ಒಂದು ಲೈಕ್ ಮಾಡಿ.
ಹಾಗೆ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಹಾಗೆ ನಮ್ಮ ಈ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನೀವು ಫಾಲೋ ಮಾಡ್ಬೋದು ಸ್ನೇಹಿತರೆ. ಫಾಲೋ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಬಗ್ಗೆ ಆಗಲಿ, ಯೂಟ್ಯೂಬ್ ಬಗ್ಗೆ ಆಗಲಿ, ಫೇಸ್ಬುಕ್ ಬಗ್ಗೆ ಆಗಲಿ ಏನಾದರೂ ಕ್ವಶನ್ಸ್ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ನೀವು ನಮಗೆ ಕೇಳ್ಬೋದು. ಸೊ DK ಒನ್ ಆ್ಯಂಡ್ ಆಲ್ ಅಂತ ನಮ್ಮ ಈ ಇನ್ಸ್ಟಾಗ್ರಾಮ್ ಐ ಡಿ ಇದೆ, ನೀವು ಹುಡುಕ್ಬೋದು. ಅದರಲ್ಲಿ ದಾವುಲ್ ಸಾಬ್ ನಂದ್ರಗಿ ಅಂತ ನನ್ನ ಹೆಸರಿದೆ, ನೀವು ನೋಡ್ಬೋದು. ಕನ್ನಡ ಕ್ರಿಯೇಟರ್ ಗೈಡಲ್ಲಿ ನಾನು ಹಾಕಿದ್ದೀನಿ. ಸೊ ಈ ರೀತಿ ನೀವು ನಮಗೆ ಫಾಲೋ ಮಾಡಿಯೂ ಕೂಡ ನಿಮ್ಮ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.